ಒಂದೇ ಗ್ರಾಮದಿಂದ 7 ಜನ ಸೈನ್ಯಕ್ಕೆ ಭರ್ತಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲುಮೂರು ಗ್ರಾಮದ 7 ಜನ ಯುವಕರು ಅಗ್ನಿವೀರ ಸೈನಿಕರಾಗಿ ಆಯ್ಕೆಯಾಗಿದ್ದಾರೆ. ಮೊದಲ ಹಂತದಲ್ಲಿ 3 ಜನ ಮಂಜು ಪಲ್ಲಕ್ಕಿ, ಪ್ರಜ್ವಲ್ ರೊಟ್ಟಿ, ಸಿದ್ದಲಿಂಗಪ್ಪ ಕಟಗಿ ಇವರು ಹಂತ ಹಂತವಾಗಿ ಆಯ್ಕೆಯಾಗಿದ್ದರು. ಆದರೆ ತದನಂತರದಲ್ಲಿ ಏಕಕಾಲಕ್ಕೆ ಒಂದೇ ಬೆಟಾಲಿಯನ್ ಬ್ಯಾಚ್ಗೆ ಒಂದೇ ಗ್ರಾಮದ 4 ಜನ ಸೈನಿಕರಾಗಿ ಏಕಕಾಲಕ್ಕೆ ಆಯ್ಕೆಯಾಗಿದ್ದು, ಇದು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಚಿಲುಮೂರು ಗ್ರಾಮದ ವಿಶೇಷವಾಗಿದೆ. ನವೆಂಬರ್ ತಿಂಗಳಲ್ಲಿ ಅಗ್ನಿವೀರ ಸೈನಿಕರ ಆಯ್ಕೆ ನಡೆದ ದಿನಗಳಲ್ಲಿ ಮೊದಲ ಹಂತದಲ್ಲಿ 3 ಜನ ಆಯ್ಕೆಯಾದರೆ ತದನಂತರದಲ್ಲಿ 4 ಜನ ಆಯ್ಕೆಯಾಗಿದ್ದಾರೆ. ಏಕನಾಥಹಳ್ಳಿ, ಬೈಲಪ್ಪ ಹವಳಕೋಡ್, ಮಂಜು ಕೌಟಗಿ, ಚಿದಾನಂದ ಪಟ್ಟರ್ ಅಗ್ನಿವೀರ ಸೈನಿಕರಾಗಿ ಆಯ್ಕೆಯಾದ ಯುವಕರು. ವಿಷಯ ತಿಳಿಯುತ್ತಿದ್ದಂತೆ ಚಿಲುಮೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ದೇಶ ಸೇವೆಗೆ ಹೊರಟ 4 ಜನ ಅಗ್ನಿವೀರ ಸೈನಿಕರನ್ನ ಶಾಲೆಗೆ ಆಹ್ವಾನಿಸಿ ಪುಷ್ಪಾರ್ಚನೆ ಮಾಡಿ ಸನ್ಮಾನಿಸಿ ಸಿಹಿ ಹಂಚಿದರು. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಒಂದೇ ತಿಂಗಳಲ್ಲಿ 7 ಜನ ಸೈನ್ಯಕ್ಕೆ ಆಯ್ಕೆಯಾಗಿದ್ದು ಸಂತೋಷಕರ ವಿಷಯ. ಅದರಲ್ಲೂ ಒಂದೇ ಬೆಟಾಲಿಯನ್ ಬ್ಯಾಚ್ಗೆ 4 ಜನ ಅಗ್ನಿವೀರ ಸೈನಿಕರಾಗಿ ಆಯ್ಕೆಯಾಗಿದ್ದು ಅತ್ಯಂತ ಸಂತೋಷಕರ ವಿಷಯ ಎಂದು ಶಾಲಾ ಶಿಕ್ಷಕಿಯರು ಅಭಿನಯಿಸಿದರು. ಜಯಘೋಷಗಳನ್ನು ಕೂಗುತ್ತಾ ಆಯ್ಕೆಯಾದ ಎಲ್ಲ ಯುವಕರಿಗೆ ಶುಭ ಹಾರೈಸಿ ವೀರಶೂರ ಸೈನಿಕರಾಗಿ ಜಯಶಾಲಿಯಾಗಿ ನಿಮ್ಮ ಬಾಳು ಬಂಗಾರವಾಗಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಯುವಕರು, ಹಿರಿಯರು ಹಾಗೂ ಚಿಲುಮೂರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಸಿ.ಪಿ. ವರ್ದಾಯಿ, ಸಿ.ಎಲ್. ನಂದಿ, ಎ.ಎಂ. ಭಗವಾನ್ ಗುದಗಾಪುರ್, ಬೀರೇಶ್ ಪಿರಗಣ್ಣವರ್, ಶ್ರೀಮತಿ ಆರ್.ಕೆ. ನದಾಪ್, ಯಶೋಧ ರಜಪೂತ್, ದಿವ್ಯಾ ಮಂತ್ರನ್ನವರ್, ಮಾಲಾ ಹವಳಕೋಡ್, ಅಕ್ಕಮ್ಮ ಚಿಕ್ಕುಂಬಿ ಹಾಗೂ ಶಾಲೆಯ ಮುದ್ದು ವಿದ್ಯಾರ್ಥಿಗಳು, ಚಿಲುಮೂರು ಗ್ರಾಮದ ನಾಗರಿಕರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂತಂದ್ರೆ ಇಲ್ಲಿಂತ್ರ ಅಂದ್ರೆ ಈಗ ಸರಿಸುಮಾರು ನಮಗೆ ಗೊತ್ತಿದ್ದಂಗೆ ಒಂದೇ ಊರಿನಿಂತ್ರ 8 ಜನ ಏನೋ ಈ ಅಗ್ನಿವೀರರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ 2ನೇ ಸ್ಥಾನದೊಳಗೆ ಇರೋದನ್ನ ನಮ್ಮ ಚಿಲುಮೂರು ಗ್ರಾಮ. ಯಾಕಂತಂದ್ರೆ ಇಲ್ಲಿಂತ್ರ 7 ಜನ ಆಯ್ಕೆ ಆಗಿದ್ದಾರೆ. ಇದು ಇಡೀ ಇದ್ರೊಳಗನ ಎಷ್ಟೋ ಜನ ಸೇರ್ತಾರೆ, ನಿಮ್ಗೆ ಗೊತ್ತೈತಿ. ರನ್ನಿಂಗ್ ಬಿಡ್ತಾರ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರ. ಅಂಥದ್ರೊಳಗೆ ಒಂದೇ ಗ್ರಾಮದಿಂದ 7 ಜನ ಈ ಅಗ್ನಿವೀರರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಇಡೀ ನಮ್ಮ ಚಿಲುಮೂರು ಗ್ರಾಮಕ್ಕೆ ಅಥವಾ ಇಡೀ ನಮ್ಮ ರಾಮದುರ್ಗ ತಾಲೂಕಿಗೆ ಒಂಥರ ಹೆಮ್ಮೆ ಇದ್ದಿರ್ತಕ್ಕಂಥ ವಿಷಯ. ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮ ಇದರ ಎಲ್ಲ ಕ್ರೆಡಿಟ್ ನಮ್ಮ ರಾಮಚಂದ್ರನ ಕುಕ್ಕಡಿ ಅವ್ರಿಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಬಂದು ಬೆಳಿಗ್ಗೆ ಹೇಳಿದ ತಕ್ಷಣ ನಮಗೂ ಗೊತ್ತಾಗಿರ್ತಕ್ಕಂಥದ್ದು, ಹಿಂಗೆ ಇವತ್ತು ಹೊಂಟಾರ, ಹಿಂಗೆ ಮಾಡ್ಬೇಕಂತ ಮಾಡಿವ್ರಿ ವಿಚಾರ ಅಂತೇಳಿ. ಅಷ್ಟರೊಳಗೆ ನಾವು ಮತ್ತು ನಂಬರ್ಗಳನ್ನ ಅಲ್ಲೇ ಇಲ್ಲೇ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ನಾವು ಬರ್ತೀವಿ, ಬಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತೀವಿ ಅಂತಂದ್ರೆ, ಯಾಕಂದ್ರೆ ಅವ್ರದ್ದು ಬಿಸಿ ಶೆಡ್ಯೂಲಿಗೆ ಇವತ್ತು ಹೊಂಟಾರ ಅವ್ರು ಅಲ್ಲಿ ಜಾಯ್ನ್ ಆಗಕ್ಕೆ. ಅಷ್ಟರೊಳಗೆ ಇಲ್ಲ 3 ಗಂಟೆಗೆ ಬರ್ರಿಪ್ಪ ಅಂತಂದ ತಕ್ಷಣ ಎಲ್ಲರೂ ಅಗ್ದಿ ಖುಷಿಯಿಂದ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಇದು ಏನಾಗತ್ತಂತಂದ್ರೆ ಇಲ್ಲಿವರೆಗೆ ನಾವು ಏನೋ 8ನೇ ಈಗ ಇಲ್ಲಿವರೆಗೆ 8ನೇ ಇತ್ತು, ಇನ್ನು ಮುಂದೆ ಹೈಸ್ಕೂಲ್ ಸ್ಟಾರ್ಟ್ ಆಗೈತಿ. 8ನೇ ಮಟ್ಟ ನಮ್ಮ ಕೈಯೊಳಗೆ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತೊಂದು ದೊಡ್ಡ ಸ್ಥಾನಕ್ಕೆ ಅಂದ್ರೆ ಹುದ್ದೆಗಳು ಸಾಕಷ್ಟು ಅದಾವ, ಉನ್ನತ ಹುದ್ದೆಗಳು ಸಾಕಷ್ಟು ಅದಾವ. ಆ ಎಲ್ಲ ಹುದ್ದೆಗಳನ್ನು ಮೀರಿರ್ತಕ್ಕಂಥ ಹುದ್ದೆ ಅಂತಂದ್ರೆ ದೇಶ ರಕ್ಷಣೆ. ಅಂತ ಒಂದು ಕೆಲಸಕ್ಕೆ ನಾವೆಲ್ಲಿ ಎಲ್ಲರೂ ಇಲ್ಲಿ ಆರಾಮಾಗಿರ್ತೀವಿ ಅಂತಂದ್ರೆ ಅಲ್ಲಿ ದೇಶ ಕಾಯ್ತಕ್ಕಂಥ, ಗಡಿ ಕಾಯ್ತಕ್ಕಂಥ ಸೈನಿಕರ ಕೆಲಸದಿಂದ. ಹೌದಾ? ಹಾಗಾಗಿ ಅಂಥ ಒಂದು ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥದ್ದಂದ್ರೆ ನಮ್ಗೆ ಭಾಳಷ್ಟು ಖುಷಿ ಕೊಡ್ತಕ್ಕಂಥದ್ದು. ಯಾಕೆ ಅಷ್ಟು ಮಕ್ಕಳು ನಮ್ಮ ಕೈಯೊಳಗೆ ಬೆಳೆದು ಹೋಗಿರ್ತಕ್ಕಂಥದ್ದು ಇದೊಂದು ಖುಷಿಯಾಗಿರ್ತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಇವತ್ತು ನಾವು ತ್ವರಿತಗತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿಂದ ಹೆಚ್ಚಿಗೆ ಏನೂ ಇದನ್ನ ಮಾಡ್ಲಿಕ್ಕಾಗಲಿಲ್ಲ. ಆದರೆ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಆಗಸ್ಟ್ 15 ಅಥವಾ ಜನವರಿ 26 ಹಿಂಗೆ ಬರ್ತಕ್ಕಂಥ ಸಂದರ್ಭದೊಳಗೆ ಅವರೆಲ್ಲರೂ ಸೇರಿ ಇಲ್ಲಿ ಒಂದು ದಿವಸ ಕೂಡಿದ್ರಂದ್ರೆ ಆ ಒಂದು ದಿನ ಇನ್ನೂ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಫಂಕ್ಷನನ್ನು ಮಾಡಿ ಅವ್ರನ್ನ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮತ್ತೊಮ್ಮೆ ಎಲ್ಲರ ಸಮ್ಮುಖದೊಳಗೆ ಮಾಡೋದು. ಈಗ ನಮ್ಮ ಶಾಲೆಯ ಮಕ್ಕಳು ಹಾಗೂ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಊರು ಹಿರಿಯರು ಮತ್ತು ನಮ್ಮ ಶಿಕ್ಷಕ ಸಿಬ್ಬಂದಿ ವತಿಯಿಂದ ಅವರು ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೀನಿ.